ರೇಣುಕಾಸ್ವಾಮಿ ಹತ್ಯೆಯ ವಿಚಾರದಲ್ಲಿ ರೆಗ್ಯುಲರ್ ಜಾಮೀನು ಸಿಕ್ಕರೂ ಕೂಡ ನಟ ದರ್ಶನ್ಗೆ ಸಂಕಷ್ಟ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಪೊಲೀಸರ ನಡೆ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸಂಕಷ್ಟ ತಪ್ತಾ ಇಲ್ಲ. ರೆಗ್ಯುಲರ್ ಬೇಲನ್ನ ಪಡೆದ್ರು ದರ್ಶನ್ಗೆ ಟೆನ್ಷನ್. ದರ್ಶನ್ ಬೇಲ್ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಅಸ್ತು. ನಾಳೆ ತನಿಖಾಧಿಕಾರಿಗಳ ಕೈ ಸೇರುತ್ತಂತೆ ಅನುಮತಿಯ ಪತ್ರ. ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯಾಗಿದೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಮೂಲಕ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ನಟ ದರ್ಶನ್ಗೆ ಟೆನ್ಷನ್ ಮತ್ತಷ್ಟು ಜಾಸ್ತಿ ಆಗಿರುವಂಥದ್ದು. ಮೊದಲು ಬಳ್ಳಾರಿ ಜೈಲಿನಲ್ಲಿದ್ದಂತಹ ದರ್ಶನ್ ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ತಾರೆ. ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಅಂಥೇಳಿ ಅದಾದಮೇಲೆ ಒಂದು BGS ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಅದಾದಮೇಲೆ ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಅವರಿಗೆ ಸಿಕ್ಕಿರುವಂತಹ ಜಾಮೀನನ್ನು ಪ್ರಶ್ನೆ ಮಾಡಲಿಕ್ಕೆ ಪೊಲೀಸರು ತನಿಖಾಧಿಕಾರಿಗಳು ಗೃಹ ಇಲಾಖೆಯಾಗಿ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಗೃಹ ಇಲಾಖೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅಸ್ತು ಅಂದಿರೋದ್ರಿಂದ ಈಗ ಮತ್ತೊಂದು ಸುತ್ತಿನ ಕಾನೂನಿನ ಹೋರಾಟವನ್ನು, ಕಾನೂನು ಸಂಘರ್ಷವನ್ನು ನಟ ದರ್ಶನ್ ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ ಇರುವಂತಹದ್ದು. ಅಂತಿಮ ಘಟ್ಟಕ್ಕೆ ಚಾರ್ಜ್ ಶೀಟ್ ಪ್ರತಿಯನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ತರ್ಜುಮೆ ಆದ ತಕ್ಷಣ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಲಿಕ್ಕೆ ಲೀಗಲ್ ಟೀಮ್ ರೆಡಿ ಆಗಿದೆ. ಬೆನ್ನು ನೋವಿನ ನೆಪ ಹೇಳಿ ಮಧ್ಯಂತರ ಜಾಮೀನನ್ನ ಪಡೆದಿದ್ರು ದರ್ಶನ್ ಅವರು. ಈ ಹಿಂದೆ 1.5 ತಿಂಗಳಾದರೂ ಕೂಡ ಸರ್ಜರಿಯನ್ನ ಮಾಡಿಸಿಕೊಂಡಿರಲಿಲ್ಲ ಆರೋಪಿ ದರ್ಶನ್. ಇದೀಗ ರೆಗ್ಯುಲರ್ ಬೇಲನ್ನು ಪಡೆದು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ದಾರೆ. ಹೀಗಾಗಿ ಬೇಲನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತನಿಖಾಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಜಾಮೀನು ಸಿಕ್ಕ ಖುಷಿಯಲ್ಲಿದ್ದಂತಹ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ. ಏಕೆಂದರೆ ಅವರೀಗ ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ, ಫಿಸಿಯೋಥೆರಪಿ ಮೂಲಕವೇ ಗುಣಮುಖ ಆಗ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಮೊನ್ನೆ ಮೈಸೂರಿನ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟಿದ್ರು. ಈ ಶಸ್ತ್ರಚಿಕಿತ್ಸೆಯ ವಿಚಾರವನ್ನೇ ಇಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಜಾಮೀನನ್ನು ರದ್ದುಗೊಳಿಸಬೇಕು ಅಂಥೇಳಿ ಪೊಲೀಸರು ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಈಗ ರೆಗ್ಯುಲರ್ ಜಾಮೀನು ಸಿಕ್ಕರೂ ಕೂಡ ದರ್ಶನ್ಗೆ ರಿಲೀಫ್ ಇಲ್ಲದಂತೆ ಕಾಣಿಸ್ತಾ ಇದೆ. ಇದೇ ವಿಚಾರದಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ವಿಚಾರದಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಉಮೇಶ್? ಪ್ರೇಮ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ನಡೆಸಿದಂತ ಪೊಲೀಸರಿಗೆ ಆ ಸಂದರ್ಭದಲ್ಲಿ ಅಂದ್ರೆ ನಟ ದರ್ಶನ್ಗೆ ಅನಾರೋಗ್ಯದ ನೆಪ ಹೇಳಿ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಅನಂತರದಲ್ಲಿ ರೆಗ್ಯುಲರ್ ಜಾಮೀನು ಕೂಡ ಪಡ್ಕೊಂಡು ಈಗ ಅವರು ಮೈಸೂರಿನಲ್ಲಿ ಇರುವಂತದ್ದು. ಇದೇ ವೇಳೆಯಲ್ಲಿ ಪೊಲೀಸ್ ತನಿಖಾಧಿಕಾರಿಗಳ ತಂಡ ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಪ್ರೋಸೆಸ್ ಕೂಡ ನಡೀತಾ ಇತ್ತು. ಈಗ ಅಧಿಕೃತವಾಗಿ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಸೋಮವಾರ ಪೊಲೀಸರ ತನಿಖಾ ತಂಡಕ್ಕೆ ಅಧಿಕೃತವಾಗಿ ಲೆಟರ್ ಕೂಡ ಕೈ ಸೇರಲಿದೆ ಅನ್ನೋ ಮಾಹಿತಿ ಕೂಡ ಅಧಿಕಾರಿಗಳು ತಿಳಿಸಿರುವಂತದ್ದು. ಸೋಮವಾರ ಅವ್ರ ಕೈಗೆ ಗೃಹ ಇಲಾಖೆಯಿಂದ ಅನುಮತಿ ಪತ್ರ ಸಿಕ್ಕ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮುಂದಿನ ವಾರವೇ ಮೇಲ್ಮನವಿ ಅರ್ಜಿ ಸಲ್ಲಿಸೋದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಕನ್ನಡದಲ್ಲಿರುವಂತಹ ಚಾರ್ಜ್ ಶೀಟ್ ಏನಿದೆ ಅದನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋ ಕೆಲಸ ಕೂಡ ಬಹುತೇಕ ಅಂತಿಮ ಘಟ್ಟದಲ್ಲಿದ್ದು ಸೋಮವಾರ ಪತ್ರ ಕೈಗೆ ಸಿಕ್ಕ ನಂತರದಲ್ಲಿ ಮುಂದಿನ ವಾರದಲ್ಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗಳು ಸಿದ್ಧತೆ ನಡೆಸಿರುವಂತದ್ದು. ಯಾಕೆಂತಂದ್ರೆ ರೆಗ್ಯುಲರ್ ಜಾಮೀನು ಪಡೆಯೋಕ್ಕೂ ಮುಂಚೆ ಅವರು ಅನಾರೋಗ್ಯದ ನೆಪ ಹೇಳಿ ಸರ್ಜರಿ ನೆಪ ಹೇಳ್ಬಿಟ್ಟು ಮಧ್ಯಂತರ ಜಾಮೀನು ಪಡ್ಕೊಂಡಿದ್ರು. ಆದ್ರೆ ಸರ್ಜರಿ ಮಾಡ್ತಿಲ್ಲ. ಅದೇ ವೇಳೆಯಲ್ಲಿ ರೆಗ್ಯುಲರ್ ಜಾಮೀನು ಕೂಡ ಪಡ್ಕೊಂಡಿರುವಂತದ್ದು. ಇದನ್ನು ಪ್ರಶ್ನೆ ಮಾಡಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಂತೆ ಮುಂದಿನ ವಾರ ಮೇಲ್ಮನವಿ ಸಲ್ಲಿಸ್ತಾರೆ. ಈಗ ಜಾಮೀನು ಪಡೆದು ಆರಾಮಾಗಿದ್ದಂತ ನಟ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಶುರುವಾಗುವ ಸಾಧ್ಯತೆ ಇರುವಂತದ್ದು. ಮತ್ತೆ ಏನು ಸೆಷನ್ಸ್ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಏನು ವಾದ ಪ್ರತಿವಾದ ಆಯ್ತು, ಅದೇ ರೀತಿಯಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದೇ ರೀತಿಯ ವಾದ ಪ್ರತಿವಾದ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಏನೋ ಮತ್ತೆ ಏನಾದ್ರು ಜಾಮೀನು ಅರ್ಜಿ ಮೇಲ್ಮನವಿ ಸಲ್ಲಿಸಿದಂತ ವೇಳೆಯಲ್ಲಿ ಜಾಮೀನು ರದ್ದಾಗುತ್ತಾ ಅಥವಾ ಮತ್ತೆ ಜಾಮೀನು ಆದೇಶವನ್ನ ಊರ್ಜಿತ ಮಾಡುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗುವಂತದ್ದು. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಜಾಮೀನು ಪಡೆದು ಮನೇಲಿರುವಂತಹ ನಟ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ಗೆ ಮತ್ತೆ ಅಲ್ಲಿ ಅರ್ಜಿ ಸಲ್ಲಿಸಬೇಕಂತ ಅನಿವಾರ್ಯತೆ ಇರುವಂತದ್ದು. ಪ್ರೇಮ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.